ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪನ್ನೀರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡುವ ರೆಸಿಪಿ ಇದು. ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಸಿಗ್ತದೆ, ಅದು ಡೆಲಿವರಿ ಆದ ನಂತರ ಮಕ್ಕಳಿಗೆ ಅಂತ ಸಿಗ್ತದೆ ನೋಡಿ. ಇದೇ ಪೌಡರ್. ಇದರಲ್ಲಿ ಕೆಲವರು ಟೀಯನ್ನೆಲ್ಲ ಮಾಡ್ತಾರೆ, ಟೀಗೆ ಉಪಯೋಗಿಸ್ತಾರೆ. ಬಟ್ ನಾನು ಇವತ್ತು ಈ ಪೌಡರನ್ನು ಯೂಸ್ ಮಾಡಿ ಪನ್ನೀರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಹೊರಗಡೆ ಹೇಗೆ ಸಿಗ್ತದೆ ಅದೇ ರೀತಿಯಾಗಿರ್ತದೆ. ಇವಾಗ ನಾನು ಮೆಜರ್ಮೆಂಟ್ ಕಪ್ ತಗೊಳ್ತೇನೆ. ಈ ಮೆಜರ್ಮೆಂಟ್ ಕಪ್ಪಲ್ಲಿ ನಾನೊಂದು ಎಷ್ಟು ಉಂಟು ನೋಡುವ. ಇದರಲ್ಲಿ ಈ ಮೆಜರ್ಮೆಂಟ್ ಕಪ್ಪಲ್ಲಿ ತಗೊಂಡ್ರೆ ನಮಗೆ ಒಂದು ಅಂದಾಜು ಗೊತ್ತಾಗ್ತದೆ ನಾವು ಎಷ್ಟು ಮಾಡ್ತಾ ಇದ್ದೇವೆ ಅಂತ. ಈಗ ನೋಡಿ, 1 ಕಪ್ ಆಗುವಷ್ಟು ಹಾಕ್ತಾ ಇದ್ದೇನೆ. ಈಗ ಇನ್ನೊಂದು ಕಪ್ ಹಾಕ್ತೇನೆ ನೋಡಿ. ಇವಾಗ ಇದರಲ್ಲಿ 2 ಕಪ್ ಆಗುವಷ್ಟು, ಒಂದು 2.5 ಕಪ್ ಆಗುವಷ್ಟು ನಾನು ಹಾಕ್ತೇನೆ ನೋಡಿ. ಇಂಥ ಕಪ್ ತಗೊಂಡಿದ್ದೇನೆ. ಇದರಲ್ಲಿ ಇನ್ನೂ ಸಹ ಉಳಿದಿದೆ, ಇನ್ನೊಮ್ಮೆ ಮಾಡ್ಬೋದು. ಒಮ್ಮೆಲೆ ಮಾಡಿದರೆ ಅದು ಮತ್ತೆ ವೇಸ್ಟ್ ಆಗ್ತದಲ್ವಾ, ಹೀಗೆ ಇನ್ನೊಮ್ಮೆ ಮಾಡ್ಬೋದು. ಇದನ್ನು ಹೀಗೆ ತೆಗೆದಿಡ್ತಾ ಇದ್ದೇನೆ ನೋಡಿ. ಇಷ್ಟು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನೀರನ್ನು ಸೇರಿಸಬೇಕು. ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು. ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಹೆಚ್ಚು ನೀರು ಸಹ ಸೇರಿಸಬಾರ್ದು, ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು. ನಾನು ಹಾಲಿನ ಹುಡಿ ಮಿಕ್ಸ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಇದೊಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ, ಮತ್ತೆ ಬೇಕಾದರೆ ನೀರನ್ನು ಸೇರಿಸ್ಬೋದು. ನೋಡಿ, ಇವಾಗ ಇದು ಮಿಕ್ಸ್ ಆಗ್ತಾ ಬಂದಿದೆ. ಇದಕ್ಕೆ ಇನ್ನೂ ಕೂಡ ನೀರು ಬೇಕಾಗ್ತದೆ, ಇದು ಸಾಕಾಗೋದಿಲ್ಲ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ದಪ್ಪ ಉಂಟು, ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಪುನೊಮ್ಮೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಇದು ಪೂರ್ತಿಯಾಗಿ ಹಾಕ್ಕೊಳ್ತೇನೆ ನೀರು. ಇದಿವಾಗ ಮಿಕ್ಸ್ ಆಗಿದೆ, ಇದರಲ್ಲಿ ಏನು ಸಹ ಗಟ್ಟಿ ಗಟ್ಟಿ ಇಲ್ಲ. ಇದಿವಾಗ ಮಿಕ್ಸ್ ಆಗಿದೆ. ಇಷ್ಟು ಮಿಕ್ಸ್ ಆದರೆ ಸಾಕು. ಇವಾಗ ಹಾಲು ಹೇಗೆ ಬಿಸಿ ಮಾಡ್ತಾರಲ್ಲ ಹಾಗೆ ಇದನ್ನು ಬಿಸಿ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಅಂತ ನಾನೀಗ ತೋರಿಸ್ಕೊಡ್ತಾ ಇದ್ದೇನೆ. ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಹಾಲಾದರೆ ಪಾತ್ರೆಗೆ ಅದು ತಾಗಲ್ಲ. ಹಾಗಾಗಿ ಇದು ಸ್ವಲ್ಪ ಪೌಡರ್ ಅಲ್ವಾ, ಹಾಲಿನ ಪೌಡರ್ ಅಲ್ವಾ, ಅದು ಪಾತ್ರೆಗೆ ತಾಗ್ತದೆ. ಹಾಗಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ತುಂಬ ದಪ್ಪದಲ್ಲಿ ಉಂಟಿದು.
ಇವಾಗ ಇದು ಬಾಯ್ಲ್ ಆಗ್ತಾ ಬಂದಿದೆ. ಹಾಲು ಸರಿ ಕುದಿ ಬರಬೇಕು. ಕುದಿ ಬರುವಾಗ ಆಫ್ ಮಾಡಿದರೆ ಆಯಿತು. ಇವಾಗ ನೋಡಿ ಅಂತೆ ಹಾಲು ಹೇಗೆ ಉಕ್ತದಲ್ವಾ ಹಾಗೆ ಇದು ಮೇಲೆ ಬರ್ತಾ ಉಂಟು. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಚಂದ ಹಾಲು ಬಿಸಿ ಮಾಡಿದ ಹಾಗೆಯೇ ಆಗಿದೆ ನೋಡಿ. ಇದು ಹಾಲಿನ ಪೌಡರಿಂದ ಮಾಡಿದ್ದಾದರೂ ಕೂಡ ಹೇಗೆ ಹಾಲು ಉಕ್ತದಲ್ವ ಹಾಗೆಯೇ ಆಗ್ತಾ ಉಂಟು ನೋಡಿ ಅಂತ. ನಾನಿವಾಗ ಹಾಲನ್ನು 5 ನಿಮಿಷ ತಣ್ಣದಾಗಲಿಕ್ಕೆ ಬಿಟ್ಟಿದ್ದೇನೆ. ಇದು ಕಂಪ್ಲೀಟಾಗಿ ತಣ್ಣದಾಗಿದೆ. ಇವಾಗ ಒಂದು ಲೆಮನನ್ನು ಕಟ್ ಮಾಡಿ ಹಾಕಬೇಕು. ಇವಾಗ ಈ ಲಿಂಬೆಯನ್ನು ಹಾಲಿಗೆ ಹಿಂಡಬೇಕು. ಈ ಥರ ಅದು ಕಂಪ್ಲೀಟಾಗಿ ಒಡಿಬೇಕು ಹಾಲು. ಆ ರೀತಿಯಾಗಿ ನಾವು ಲೆಮನನ್ನು ಹಾಕಬೇಕು. ಈಗ ಲೆಮನನ್ನು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಿವಾಗ ಕಂಪ್ಲೀಟಾಗಿ ಒಡೆದಿದೆ ನೋಡಿ ಅಂತೆ. ಇದು ಈ ಥರ ಆಗಿ ಹಾಲು ಒಡಿಬೇಕು. ಇದನ್ನಿವಾಗ ಒಂದು ಬಟ್ಟೆಯಲ್ಲಿ, ಒಂದು ಕ್ಲೀನ್ ಬಟ್ಟೆಯಲ್ಲಿ ಸೋಸಬೇಕು. ಇಲ್ಲಿ ಇವಾಗ ನಾನೊಂದು ಬಟ್ಟೆ ತಗೊಂಡಿದ್ದೇನೆ. ಈ ಥರ ಇದಕ್ಕೆ ನಾನಿವಾಗ ಒಡೆದ ಹಾಲನ್ನು ಹಾಕ್ತಾ ಇದ್ದೇನೆ. ಈ ಥರ ಆಗಿ ನಾನು ಹಾಕ್ತಾ ಇದ್ದೇನೆ ಒಡೆದ ಹಾಲನ್ನು. ಇವಾಗ ಒಡೆದ ಹಾಲನ್ನು ಈ ಥರ ಹಾಕಬೇಕು. ಇವಾಗ ಕಂಪ್ಲೀಟಾಗಿ ನಾನು ಹಾಕ್ಕೊಂಡಿದ್ದೇನೆ ಹಾಲನ್ನು, ಒಡೆದ ಹಾಲನ್ನು. ಇವಾಗ ಸೋಸಬೇಕು. ಕಂಪ್ಲೀಟಾಗಿ ಇದು ನೀರು ಸೋಸಿ ಹೋಗಬೇಕು. ಇದು ಕಂಪ್ಲೀಟಾಗಿ ನೀರು ಹೋಗಿದೆ ಅದರದ್ದು. ಇವಾಗ ನಾನು ತಣ್ಣೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಒಂದು 2-3 ನೀರಲ್ಲಿ ಇದನ್ನು ವಾಶ್ ಮಾಡಿಕೊಳ್ಬೇಕು. ಇವಾಗಲೇ ಇದು ಗಟ್ಟಿ ಆಗ್ತಾ ಬಂದಿದೆ. ಹೀಗೆ ಇದನ್ನು ವಾಶ್ ಮಾಡಿಕೊಳ್ಬೇಕು. ಇವಾಗ ಪುನೊಮ್ಮೆ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಇದೇ ರೀತಿ ಪುನೊಮ್ಮೆ ನೀರು ಹಾಕ್ತಾ ಇದ್ದೇನೆ. ಹೀಗೆ ನಾವೊಂದು 4 ಟೈಮ್ಸ್ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೇನೆ ಇದೇ ರೀತಿಯಾಗಿ. ಇವಾಗ ಸಾಕಿದು, ಇಷ್ಟು ವಾಶ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಕಟ್ಟಿ ಇಟ್ಕೊಳ್ಬೇಕು. ನಾನು ಈ ರೀತಿಯಾಗಿ ಒಂದು ಬಟ್ಟೆಯನ್ನು ಕಟ್ಟಿ ಟೈಟಲ್ಲಿ ಅದೇ ಬಟ್ಟೆಯಲ್ಲಿ ಕಟ್ಟಿದ್ದೇನೆ. ನಾನು ಒಂದೇ ಕೈಯಲ್ಲಿ ಮೊಬೈಲನ್ನು ಯೂಸ್ ಮಾಡೋದ್ರಿಂದ ನಾನು ಅದು ಕಟ್ಟೋದನ್ನು ತೋರಿಸ್ಲಿಕ್ಕಾಗಲಿಲ್ಲ ನೋಡಿ. ಈ ರೀತಿಯಾಗಿ ಇದನ್ನು ಟೈಟಾಗಿ ಕಂಪ್ಲೀಟಾಗಿ ಇದರಲ್ಲಿ ಉಳಿದ ನೀರು ಹೋಗಬೇಕು ಕಂಪ್ಲೀಟಾಗಿ ನೋಡಿ. ಇದರ ಮೇಲೆ ಈಗ ಏನಾದರೂ ಭಾರದ ವಸ್ತುವನ್ನು ಇಡಬೇಕು. ಇವಾಗ ಇದಕ್ಕೆ ಒಂದು ಭಾರದ ಪಾತ್ರೆಯನ್ನು ನಾನು ಇದರ ಮೇಲೆ ಇಡ್ತಾ ಇದ್ದೇನೆ. ಈ ಥರ ಅದರ ನೀರನ್ನು ಕಂಪ್ಲೀಟಾಗಿ ಹೋಗಲಿಕ್ಕೆ ಈ ಥರ. ಇದನ್ನೊಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ನಂತರ ನಾನು ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಇವಾಗ 1/2 ಅವರ್ ಆಗಿದೆ. 1/2 ಅವರ್ ನಾನು ಇಟ್ಟಿದ್ದೇನೆ ಇದನ್ನು. ಹೀಗೇ ಏನಾಗಿದೆ ನೋಡುವ. ಇವಾಗ ಇದು ಗಟ್ಟಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನಾನು
ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ನಾನು ಪ್ರತಿ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಹೇಳ್ತೇನೆ ಅಂತ. ಹಾಗೆ ನಾನು ಈ ವಿಡಿಯೋದಲ್ಲಿ ಸಹ ನಿಮಗೆ ಒಂದು ಬ್ಯೂಟಿ ಟಿಪ್ಸನ್ನು ಶೇರ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಗಿದೆ. ಇವಾಗ ಇದನ್ನು ಕ್ಲೀನ್ ಆಗಿರುವ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದನ್ನು ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಹೊರಗೆ ಸಿಗುವ ಪನ್ನೀರ್ ಥರಾನೇ ಉಂಟು. ನಿಮಗೀಗ ಹೊರಗಡೆ ಪನ್ನೀರ್ ತಗೊಳ್ಳೋದಾದರೆ ತುಂಬ ಕಾಸ್ಟ್ಲಿ ಆಗ್ತದೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಅಂಗನವಾಡಿಯಲ್ಲಿ ಸಿಗುವ ಹುಡಿಯಿಂದ. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ ಹೇಳ್ತೇನೆ ಅಂತ ಹೇಳಿದ್ದೆ. ಆ ಟಿಪ್ಸ್ ಏನಂತ ಹೇಳಿದರೆ, ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸಬೇಕು. ಹಾಗೆ ಸ್ವಲ್ಪ ಮೊಸರನ್ನು ಸೇರಿಸಬೇಕು. ಮೊಸರನ್ನು ಸೇರಿಸಿ ಅದನ್ನು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ನಂತರ ಮಸಾಜ್ ಮಾಡಿದ ನಂತರ ಅದನ್ನು ವಾಶ್ ಮಾಡಿ ತೆಗೆದು ಅದಕ್ಕೆ ಒಂದು ಸಣ್ಣ ಪೀಸ್ ಆರೆಂಜಿಂದ ಪುನಃ ಸ್ಕ್ರಬ್ ಮಾಡಿಕೊಳ್ಬೇಕು. ಸ್ಕ್ರಬ್ ಮಾಡಿದ ನಂತರ ತಣ್ಣೀರಿಂದ ಮುಖವನ್ನು ವಾಶ್ ಮಾಡಿಕೊಳ್ಬೇಕು. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಹಾಗೆ ಮನೆಯಲ್ಲೇ ಒಂದು ಸಣ್ಣದಾಗಿ ಕ್ಲೀನಪ್ ಮಾಡಿದ ಹಾಗೆ ಕೂಡ ಆಗ್ತದೆ. ಇದು ನೋಡಿ, ಪನ್ನೀರು ರೆಡಿ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಪನ್ನೀರ್ ಮಾಡುವ ವಿಧಾನ ಇದು. ಇದನ್ನು ನಾನಿವಾಗ ಪನ್ನೀರ್ ಕಬಾಬ್ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ತೋರಿಸಿಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಮಸಾಲ ಏನು ಹಾಕಲಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಖಾರ ಪೌಡರನ್ನು ಹಾಕಿದ್ದೇನೆ, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ನೋಡಿ ಇದೇ ರೀತಿಯಾಗಿ ಹಾಕ್ಕೊಳ್ಬೇಕು. ಕಾವಲಿಯಲ್ಲಿ ಇದೇ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಇದಿವಾಗ ಫ್ರೈ ಆಗಿದೆ. ನಾನು ಇದನ್ನು ಉಲ್ಟಾ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಈಸಿಯಾದ ರೆಸಿಪಿ ಅಲ್ವಾ ಫ್ರೆಂಡ್ಸ್? ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.